ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಸಾಕಷ್ಟು ಆಕ್ಟಿವ್ ಆಗಿದೆ. ಕಳೆದ ವಾರ 5 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಈ ವಾರ 8 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮತ್ತೆ ಮುಂದಿನ ವಾರ 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ಒಂದು ನಂಬರ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೆಬಿ ಕಡೆಯಿಂದ ಯಾವೆಲ್ಲ ಕಂಪನಿಗಳಿಗೆ ಅಪ್ರೂವಲ್ ಸಿಕ್ಕಿತ್ತು ಅವರೆಲ್ಲರೂ ಕೂಡ 2024ರಲ್ಲೇ IPO ತರುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರಿಂದ ನಮಗೆ IPO ನಂಬರ್ಸ್ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಸೊ ಹೆಚ್ಚಾಗಿ IPOs ಬರ್ತಿರೋದ್ರಿಂದ ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹಾಗೆ ಯಾವ ಒಂದು IPO ನಲ್ಲಿ ಅಪ್ಲೈ ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಅದೇ ಒಂದು ರೀಸನ್ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲ 8 IPOಗಳನ್ನ ಡೀಟೇಲ್ ಆಗಿ ಕವರ್ ಮಾಡಿ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಪರ್ಟಿಕ್ಯುಲರ್ IPO ನಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ರೆ ಆ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಓವರ್ ಆಲ್ ಎಷ್ಟು ಲಿಸ್ಟಿಂಗ್ ಗೇನ್ ಸಿಗುತ್ತೆ, ಯಾವ ಒಂದು IPO ನ ಚೂಸ್ ಮಾಡಬಹುದು ಅನ್ನುವಂಥ ಒಂದು ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋನ ನೋಡಬಹುದು. ಇದರಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನ ಮಾಡ್ತೀನಿ. ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಯಾವ ಒಂದು IPO ನ ನಾವು ಸೆಲೆಕ್ಟ್ ಮಾಡಬಹುದು, ಹಾಗೆ ಯಾವ ಒಂದು IPO ನಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಯಾವ ಒಂದು IPO ಬೆಸ್ಟ್ ಆಗಿರುತ್ತೆ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಕಂಪ್ಲೀಟ್ ಆಗಿ ನನ್ನ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ಕೊಡ್ತಿರುವಂತ ರ್ಯಾಂಕಿಂಗ್ ಆಗಿರುತ್ತೆ. ನೀವು ನಿಮ್ಮ ಒಂದು ಅನಾಲಿಸಿಸ್ ಅನ್ನ ಮಾಡಿ ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ. ಹಾಗೆ ನಿಮ್ಮ ಹತ್ರ ಫಂಡ್ಸ್ ಇದ್ದು ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಸಿಗುವಂತ IPOಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಮಲ್ಟಿಪಲ್ ಅಕೌಂಟ್ಸ್ ಗಳಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದಾಗುತ್ತೆ. ಲಿಮಿಟೆಡ್ ಫಂಡ್ ಇದ್ದು ಕೇವಲ ಒಂದೇ ಡಿಮ್ಯಾಟ್ ಅಕೌಂಟ್ ನಿಂದ ಅಪ್ಲೈ ಮಾಡ್ತಿದ್ದೀನಿ ಅಂದಾಗ ಕೇರ್ಫುಲ್ ಆಗಿ ಯಾವ ಒಂದು IPO ನಲ್ಲಿ ಅಪ್ಲೈ ಮಾಡಿದ್ರೆ ಅಲಾಟ್ಮೆಂಟ್ ಸಿಗುತ್ತೆ ಆ ಒಂದು IPO ನ ನೀವು ಚೂಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಮೊದಲನೇದಾಗಿ ಟ್ರಾನ್ಸ್ರೇಲ್ ಈ IPO ಡಿಸೆಂಬರ್ 19ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. 2 ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಸೊ ನಾವು ರಿಟೇಲ್ ಪರ್ಸ್ಪೆಕ್ಟಿವ್ ನಿಂದ ಅಬ್ಸರ್ವ್ ಮಾಡೋಣ. ರಿಟೇಲ್ ಕ್ಯಾಟಗರಿಯಲ್ಲಿ 7 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಕೊನೆಯ ದಿನ ಡಿಸೆಂಬರ್ 23 ಆಗಿರುತ್ತೆ. ಸೊ ಡಿಸೆಂಬರ್ 23ಕ್ಕೆ ಮ್ಯಾಕ್ಸಿಮಮ್ ಈ ಒಂದು IPO 11ರಿಂದ 12 ಟೈಮ್ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ₹175 ಪ್ರೀಮಿಯಂ ಕಾಣಿಸ್ತಿದೆ. ಸೊ ಈ ಒಂದು IPO ನಲ್ಲಿ 40% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಆದ್ರಿಂದ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಈ IPO ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ. ಪವರ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರುವಂತ ಕಂಪನಿ ಆಗಿರೋದ್ರಿಂದ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡಬಹುದಾಗುತ್ತೆ. ಬಟ್ ಓವರ್ ಆಲ್ ಸ್ಟ್ರಾಂಗ್ IPO ನೇ ಆಗಿರುತ್ತೆ. ಎರಡನೇದಾಗಿ ಬಂದಂತ IPO ಡ್ಯಾಮ್ ಕ್ಯಾಪಿಟಲ್. ಈ ಒಂದು ಕಂಪನಿಯ ಫಿನಾನ್ಷಿಯಲ್ಸ್ ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ. ಬಟ್ ಓವರ್ ಆಲ್ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ. ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ. ಕೆಲವೊಂದಿಷ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳಿಗೆ ಇವರು ಬ್ರೋಕಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹಾಗೆ ಅವರ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಕೂಡ ಮಾಡ್ತಾರೆ. ಸೊ ಬ್ರೋಕಿಂಗ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡ್ತಿರುವಂತಹ ಕಂಪನಿ ಆಗಿರ್ತಾರೆ. ಹಾಗೆ ಕಂಪನಿಗಳು ತಮ್ಮ ಒಂದು ಕಾರ್ಪೊರೇಟ್ ಆಕ್ಷನ್ಸ್ ಗಳನ್ನ ತಂದಾಗ ಅದು QIP ಆಗಿರ್ಬೋದು ಅಥವಾ ಬೈಬ್ಯಾಕ್ ಆಗಿರ್ಬೋದು. ಸೊ ಈ ರೀತಿಯ ಇಶ್ಯೂಗಳಿಗೆ ಲೀಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಸೊ ಈ ಒಂದು IPO ನಲ್ಲಿ ರಿಟೇಲ್ ಕ್ಯಾಟಗರಿ ಆಲ್ರೆಡಿ 9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ಈ IPO ರಿಟೇಲ್ ಕ್ಯಾಟಗರಿಯಲ್ಲಿ 15ರಿಂದ 16 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಪ್ರೀಮಿಯಂ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 56% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇದೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ನೀವು ಈ ಬ್ರೋಕರಿಂಗ್ ರಿಲೇಟೆಡ್ ಕಂಪನಿಗಳಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಈ ಒಂದು ಕಂಪನಿಯನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಮೂರನೇ ಕಂಪನಿ ಮಮತಾ ಮಿಷನರಿ. ಸೊ ಈ ಒಂದು IPO ನಲ್ಲಿ ರಿಟೇಲ್ ಕ್ಯಾಟಗರಿ ಆಲ್ರೆಡಿ 52 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 260 ಪ್ರೀಮಿಯಂ ಕಾಣಿಸ್ತದೆ. ಕಂಪನಿ ಸೆಟ್ ಮಾಡಿರುವಂತಹ ಪ್ರೈಸ್ 243. ಹಾಗೆ IPO ಇಶ್ಯೂ ಸೈಜ್ ಕೂಡ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಆ ರೀಸನ್ ಇಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ಕಾಣಿಸ್ತದೆ. ರಿಟೇಲ್ ಕ್ಯಾಟಗರಿ 100 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಈ ಒಂದು IPO ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಬಿಸ್ನೆಸ್ ಮಾಡೆಲ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸನಾತನ್ ಟೆಕ್ಸ್ಟೈಲ್. ಸೊ ಟೆಕ್ಸ್ಟೈಲ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ. ಯಾರ್ನ್ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಅನ್ನ ಹೊಂದಿದ್ದಾರೆ. ಹಾಗೆ ಸಾಕಷ್ಟು ದೇಶಗಳಿಗೆ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಇಲ್ಲಿ ರಿಟೇಲ್ ಕ್ಯಾಟಗರಿ 2.5 ಟೈಮ್ ನ ಅರೌಂಡ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರೀಮಿಯಂ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡಿದಾಗ 12% ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಮೇ ಬಿ ನಾಳೆ ಸ್ವಲ್ಪ ಮಾರ್ಕೆಟ್ ರಿಕವರ್ ಆದಾಗ ಪ್ರೀಮಿಯಂ ಇನ್ಕ್ರೀಸ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ನಾಳೆ ಕೊನೆ ದಿನ ಆಗಿರುತ್ತೆ. ₹60-70 ಪ್ರೀಮಿಯಂ ಇದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ಡಿಸೆಂಬರ್ 19ಕ್ಕೆ ಓಪನ್ ಆದಂತಹ ಕೊನೆ IPO ಕಾನ್ಕಾರ್ಡ್ ಎನ್ವಿರೋನ IPO ಆಗಿರುತ್ತೆ. ವಾಟರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿ ಆಗಿರ್ತಾರೆ. ಈ IPO ಕೂಡ ರಿಟೇಲ್ ಕ್ಯಾಟಗರಿಯಲ್ಲಿ 2 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಇಲ್ಲಿ ಪ್ರೀಮಿಯಂ 5% ನ ಅರೌಂಡ್ ಅಲ್ಲಿ ಕಾಣಿಸ್ತದೆ. ಸೊ ನಾಳೆ ₹70-80 ಪ್ರೀಮಿಯಂ ಇದ್ರೆ ಮಾತ್ರ ಈ ಒಂದು IPO ನಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಈ ಒಂದು IPO ನಲ್ಲಿ ಕೂಡ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಜಾಸ್ತಿ ಕಾಣಿಸುತ್ತೆ. ಸೊ 5 IPOಗಳು ಡಿಸೆಂಬರ್ 19ಕ್ಕೆ ಓಪನ್ ಆಗಿತ್ತು. ನಾಳೆ ಡಿಸೆಂಬರ್ 23 ಸೋಮವಾರ ಕೊನೆ ದಿನ ಆಗಿರುತ್ತೆ. ಸೊ 5 IPOಗಳಲ್ಲಿ ಯಾವ ರೀತಿ ಒಂದು ಸ್ಟೇಟಸ್ ಇದೆ ಅದರ ಬೇಸಿಸ್ ಮೇಲೆ ನಾಳೆ 12 ಗಂಟೆಯ ನಂತರ ನೀವೊಂದು ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ.
ಹಾಗೆ ಡಿಸೆಂಬರ್ 20ಕ್ಕೆ ಓಪನ್ ಆದಂಥ 3 IPOಗಳನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ವೆಂಟೈವ್ ಹಾಸ್ಪಿಟಾಲಿಟಿ ಮೊದಲನೇ IPO ಆಗಿರುತ್ತೆ. ಇಲ್ಲಿ ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. 0.65 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸುತ್ತೆ. ಟೋಟಲ್ ಆಗಿ ಇಶ್ಯೂ ಕೂಡ 0.75 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 35 ರೂಪಾಯಿ ಇದೆ. 5% ಲಿಸ್ಟಿಂಗ್ ಇನ್ ಎಸ್ಟಿಮೇಷನ್ಸ್ ಇರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅಷ್ಟಾಗಿ ಸ್ಟ್ರಾಂಗ್ ಕಾಣಿಸೋದಿಲ್ಲ. ಹಾಗೆ ಇವರು ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ. 5 ಸ್ಟಾರ್ ಹೋಟೆಲ್ ರೂಮ್ಸ್ ಅನ್ನ ಮ್ಯಾನೇಜ್ ಮಾಡೋದು, ರೆಸಾರ್ಟ್ಗಳನ್ನು ಮ್ಯಾನೇಜ್ ಮಾಡೋದು ಕಂಪನಿಯ ಕೆಲಸ ಆಗಿರುತ್ತೆ. ಈ ಒಂದು ಬಿಸ್ನೆಸ್ ಸೆಗ್ಮೆಂಟ್ ನಲ್ಲಿ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಂತ ಸ್ಯಾಮಿ ಹೋಟೆಲ್ಸ್, ಸುರೇಂದ್ರ ಪಾರ್ಕ್ ಈ ಎಲ್ಲ ಕಂಪನಿಗಳು ಕೂಡ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಕೊಟ್ಟಿಲ್ಲ. ಆದ್ರಿಂದ ಈ IPO ನ ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗುತ್ತೆ. ಹಾಗೆ ಕಂಪನಿ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಕೂಡ ಆಗಿದೆ. ಅದರಿಂದ ಅವಾಯ್ಡ್ ಮಾಡೋದು ಬೆಟರ್ ಡಿಸಿಷನ್ ಆಗಿರುತ್ತೆ. ಹಾಗೆ 7ನೇ IPO ಸೆನಾರ್ಸ್ ಫಾರ್ಮಾಸ್ಯೂಟಿಕಲ್ಸ್ನ IPO. ಫಾರ್ಮಾ ಸೆಕ್ಟರ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇವರು ಕೂಡ ಅಷ್ಟೇ ಪ್ರಾಡಕ್ಟ್ಸ್ಗಳನ್ನು UK, ಕೆನಡಾ, US ಈ ಎಲ್ಲ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಕೂಡ ಇದೆ. ಸೊ ರಿಟೇಲ್ ಕ್ಯಾಟಗರಿ ಆಲ್ರೆಡಿ 8 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇನ್ನು 2 ದಿನದ ಟೈಮ್ ಇರುತ್ತೆ. ಮಂಗಳವಾರದವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 50%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ 2 ದಿನದ ಸಮಯ ಇರೋದ್ರಿಂದ 5 IPOಗಳನ್ನು ಮೊದಲು ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಸೆನಾರ್ಸ್ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಬಟ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದಾಗ ಈ IPOಗಳನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಡಿಸೆಂಬರ್ 19ಕ್ಕೆ ಓಪನ್ ಆದಂತ IPOಗಳಲ್ಲಿ ಅಪ್ಲೈ ಮಾಡಿದ್ರೆ ಈ IPO ಮುಗಿಯೋದಕ್ಕೂ ಮುಂಚೆ ಆ ಒಂದು ಫಂಡ್ಸ್ ರಿಲೀಸ್ ಆಗೋದಿಲ್ಲ. ಅದರಿಂದ 8 IPOಗಳಲ್ಲಿ ಯೋಚನೆ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ 7 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಮೇ ಬಿ ಕೊನೆ ದಿನದವರೆಗೂ 22 ಟೈಮ್ ಈ ಒಂದು IPO ಸಬ್ಸ್ಕ್ರೈಬ್ ಆಗ್ಬೋದು. IPO ಇಶ್ಯೂ ಸೈಜ್ ಸ್ವಲ್ಪ ಮೀಡಿಯಂ ಆಗಿ ಕಾಣಿಸುತ್ತೆ. ಕೊನೆ IPO ಕ್ಯಾನರೋ ಇಂಡಿಯಾದ IPO ಆಗಿರುತ್ತೆ. ಇಲ್ಲಿ ರಿಟೇಲ್ ಕ್ಯಾಟಗರಿ ಕೇವಲ 0.16 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆಗಿದೆ. ಇಲ್ಲೂ ಕೂಡ 2 ದಿನದ ಸಮಯ ಇರುತ್ತೆ. ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ. ಹಾಗೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬಳಸುವಂಥ ಕೆಲವೊಂದಿಷ್ಟು ಕಾಂಪೋನೆಂಟ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಓವರ್ ಆಲ್ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಕಂಪನಿ ಎಸ್ಕಾಟ್ ಕೊಬೋಟಾಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ ಬರ್ತಿದ್ದಾರೆ. ಆದ್ರಿಂದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಆದ್ರಿಂದ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಕೊನೆ ದಿನ ಏನಾದರೂ ಸ್ವಲ್ಪ ಪ್ರೀಮಿಯಂ ಕಾಣಿಸಿದ್ರೆ ಆಗ ಮೀಡಿಯಂ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಬೇಕಾದರೆ ಅಪ್ಲೈ ಮಾಡ್ಬೋದಾಗುತ್ತೆ. ಇದಿಷ್ಟು 8 ಕಂಪನಿಗಳ ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಗಿತ್ತು. ಸೊ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಯಾವ IPO ಫಸ್ಟ್ ರ್ಯಾಂಕಲ್ಲಿ ಬರುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೊದಲನೇ ರ್ಯಾಂಕ್ ಮಮತಾ ಮಿಷನರಿಗೆ ಹೋಗುತ್ತೆ. ಈ ಕಂಪನಿ ಆಲ್ರೆಡಿ ಸಾಕಷ್ಟು ಸಬ್ಸ್ಕ್ರೈಬ್ ಆಗಿದೆ. ಲಿಸ್ಟಿಂಗ್ ಗೇನ್ಸ್ 100%ನ ಮೇಲೆ ಕಾಣಿಸ್ತಿದೆ. ಆದ್ದರಿಂದ ಈ ಒಂದು IPO ಮೊದಲನೇ ಸ್ಥಾನದಲ್ಲಿ ಕಾಣಿಸುತ್ತೆ. ಎರಡನೇದಾಗಿ ಡ್ಯಾಮ್ ಕ್ಯಾಪಿಟಲ್ 56% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. ಈ IPO ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಅನ್ನು ಜನರೇಟ್ ಮಾಡಿ ಕೊಡಬಹುದು. ಮೂರನೇ ಸ್ಥಾನದಲ್ಲಿ ಸೆನಾರ್ಸ್ ಫಾರ್ಮಾ ನೋಡೋದಕ್ಕೆ ಸಿಗುತ್ತೆ. ಇಲ್ಲೂ ಕೂಡ 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. 4ನೇ ಸ್ಥಾನದಲ್ಲಿ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು IPOನಲ್ಲಿ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. 40% ಲಿಸ್ಟಿಂಗ್ ಗೇನ್ ಕಾಣಿಸ್ತಿದೆ. 5ನೇ ಸ್ಥಾನದಲ್ಲಿ ಸನಾತನ್ ಟೆಕ್ಸ್ಟೈಲ್ ಇದ್ದು 12% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ. 6ನೇ ಸ್ಥಾನ ಕಾನ್ಕೋರ್ಡ್ ಎನ್ವಿರೋಗೆ ಹೋಗುತ್ತೆ. ಹಾಗೆ 7ನೇ ಸ್ಥಾನದಲ್ಲಿ ವೆಂಟೈವ್ ಹಾಸ್ಪಿಟಾಲಿಟಿ ಇದೆ. 2 ಕಂಪನಿಗಳಲ್ಲಿ 5% ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಕೊನೆ ಸ್ಥಾನ ಕೆನರೋ ಇಂಡಿಯಾಗೆ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಮಮತಾ ಮಿಷನರಿ ಮೊದಲನೇ ಸ್ಥಾನದಲ್ಲಿ ಕಾಣಿಸುತ್ತೆ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಡ್ಯಾಮ್ ಕ್ಯಾಪಿಟಲ್ನಲ್ಲಿ ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಗ್ಬೋದು. ಬಟ್ ಮಮತಾ ಮಿಷನರಿನಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ಇಂದ ಅಪ್ಲೈ ಮಾಡಿದ್ರೆ ಮಾತ್ರ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಅದು ಕೂಡ 5-6% ಅಲಾಟ್ಮೆಂಟ್ ಚಾನ್ಸಸ್ ಆಗಿರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೆ. ಸೊ ಅಲಾಟ್ಮೆಂಟ್ ಚಾನ್ಸಸ್ ಯಾವ ಒಂದು IPOನಲ್ಲಿ ಹೆಚ್ಚಾಗಿ ಇದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಕೆನರೋ ಇಂಡಿಯಾ ಮೊದಲನೇ ಸ್ಥಾನದಲ್ಲಿ ಇರುತ್ತೆ. ಯಾಕೆಂದರೆ ಪ್ರೀಮಿಯಂ ಇಲ್ಲ, ಆದ್ದರಿಂದ ಸಬ್ಸ್ಕ್ರಿಪ್ಷನ್ ಕೂಡ ಕಡಿಮೆ ಬರ್ಬೋದು. 2ನೇ ಸ್ಥಾನ ವೆಂಟೈವ್ ಹಾಸ್ಪಿಟಾಲಿಟಿಗೆ ಹೋಗುತ್ತೆ. ಇಲ್ಲೂ ಕೂಡ ನೀವು ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. 3ನೇ ಸ್ಥಾನದಲ್ಲಿ ಸನಾತನ್ ಟೆಕ್ಸ್ಟೈಲ್ಸ್ ಇದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇದೆ. ಬಟ್ ಪ್ರೀಮಿಯಂ ಸ್ಟ್ರಾಂಗ್ ಆದರೆ ಈ ಒಂದು IPOನಲ್ಲಿ 50% ಅಲಾಟ್ಮೆಂಟ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. 4ನೇ ಸ್ಥಾನ ಕಾನ್ಕೋರ್ಡ್ ಎನ್ವಿರೋಗೆ ಹೋಗುತ್ತೆ. ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಡಿಮೆ ಇದೆ. ಬಟ್ ಕಂಪನಿ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಅನ್ನು ಹೊಂದಿರುತ್ತೆ. 5ನೇ ಸ್ಥಾನ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್ಗೆ ಹೋಗ್ತದೆ. ಸೊ ಈ ಒಂದು IPOನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಇದೆ, ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಕೂಡ ಕಾಣಿಸುತ್ತೆ. ಆದ್ದರಿಂದ ಈ ಒಂದು IPO ಒಂದೆರಡು IPOಗಳಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಂದಾಗ ಬೆಟರ್ IPO ಆಗಿರುತ್ತೆ. ಟ್ರಾನ್ಸ್ರೇಲ್ ಅನ್ನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಅದೇ ರೀತಿಯಲ್ಲಿ ಸನಾತನ್ ಟೆಕ್ಸ್ಟೈಲ್ ಕೂಡ ಮೀಡಿಯಂ ಅಥವಾ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗ್ಬೋದು. 6ನೇದಾಗಿ ಸೆನಾರ್ಸ್ ಫಾರ್ಮಾ. ಸೊ ಈ ಒಂದು IPOನಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಇರೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಕಡಿಮೆ ಆಗ್ಬೋದು. 7ನೇ ಸ್ಥಾನದಲ್ಲಿ ಡ್ಯಾಮ್ ಕ್ಯಾಪಿಟಲ್ ಇದೆ. ಇಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಡ್ಯಾಮ್ ಕ್ಯಾಪಿಟಲ್ನಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಲಿಮಿಟೆಡ್ ಇರುತ್ತೆ. ಕೊನೆಯದಾಗಿ ಮಮತಾ ಮಿಷನರಿ ಕಾಣಿಸುತ್ತೆ. ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ 1-2% ಅಂತ ಹೇಳ್ಬೋದಾಗುತ್ತೆ.
ಸೊ ನೀವು 1 ಅಥವಾ 2 IPOಗಳಲ್ಲಿ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಅಂದರೆ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡನ್ನು ಸೆಲೆಕ್ಟ್ ಮಾಡ್ಬೋದಾಗುತ್ತೆ. ಸೆನಾರ್ ಫಾರ್ಮಾ ಅಥವಾ ಡ್ಯಾಮ್ ಕ್ಯಾಪಿಟಲ್ ಯಾವುದಾದ್ರೂ ಒಂದು IPOನ ನೀವು ಯಾವ ಒಂದು ಸೆಕ್ಟರ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಆ ಒಂದು ಸೆಕ್ಟರ್ನ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಸೊ 4 IPOಗಳಲ್ಲಿ ಅಪ್ಲೈ ಮಾಡುವಂಥ ಪ್ಲಾನ್ಸ್ ಇದೆ ಅಂದರೆ ಟ್ರಾನ್ಸ್ರೇಲ್, ಸೆನಾರ್ಸ್, ಡ್ಯಾಮ್ ಹಾಗೆ ಮಮತಾ ಮಿಷನರಿ 4 IPOs ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಅಬ್ಸರ್ವ್ ಮಾಡಿದಾಗ ಮಮತಾ ಮಿಷನರಿ ಮೊದಲನೇ ಸ್ಥಾನದಲ್ಲಿ ಕಾಣಿಸುತ್ತೆ. ಈ ಒಂದು ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ, ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್ ಅನ್ನ ಹೊಂದಿದ್ದಾರೆ, ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆದ್ರಿಂದ ಈ ಒಂದು ಕಂಪನಿಯನ್ನ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಎರಡನೇದಾಗಿ ಟ್ರಾನ್ಸ್ರೇಲ್ ಲೈಟಿಂಗ್ ಲಿಮಿಟೆಡ್ ನೋಡೋದಕ್ಕೆ ಸಿಕ್ತಿದ್ದು ಪವರ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ, ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಡೆಟ್ ಹೆಚ್ಚಾಗಿ ಇದೆ, ಬಟ್ IPOನಿಂದ ಬಂದಂಥ ಅಮೌಂಟ್ನಿಂದ ಡೆಟ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಕಾನ್ಕೋರ್ಡ್ ಎನ್ವಿರೋ ನೋಡೋದಕ್ಕೆ ಸಿಗ್ತದೆ. ಕಾನ್ಕೋರ್ಡ್ ಎನ್ವಿರೋನಲ್ಲಿ ಲಿಸ್ಟಿಂಗಿನ ಚಾನ್ಸಸ್ ಕಡಿಮೆ ಇದೆ, ಬಟ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸಾಕಷ್ಟು ಸೆಕ್ಟರ್ಗಳಿಗೆ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡೋದ್ರಿಂದ 3ನೇ ಸ್ಥಾನ ಕಾನ್ಕೋರ್ಡ್ಗೆ ಹೋಗುತ್ತೆ. 4ನೇ ಸ್ಥಾನದಲ್ಲಿ ಸನಾತನ್ ಟೆಕ್ಸ್ಟೈಲ್ ಇದೆ. ಈ ಕಂಪನಿ ಸಾಕಷ್ಟು ವೆರೈಟಿಯ ಯಾರ್ನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಭಾರತದಲ್ಲಿ ಲೀಡಿಂಗ್ ಯಾರ್ನ್ ಎಕ್ಸ್ಪೋರ್ಟರ್ ಕೂಡ ಆಗಿರ್ತಾರೆ. ಸೊ ಈ ಒಂದು IPOನ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಕನ್ಸಿಡರ್ ಮಾಡಬಹುದಾಗುತ್ತೆ. 5ನೇ ಸ್ಥಾನ ಡ್ಯಾಮ್ ಕ್ಯಾಪಿಟಲ್ಗೆ ಹೋಗುತ್ತೆ. ಇದು ಸ್ಪೆಸಿಫಿಕಲಿ ನಿಮಗೆ ಆ ಸೆಕ್ಟರ್ನಲ್ಲಿ ಇಂಟ್ರೆಸ್ಟ್ ಇದ್ರೆ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೊಳ್ಬಹುದಾದಂಥ ಒಂದು IPO ಆಗಿರುತ್ತೆ. 6ನೇ ಸ್ಥಾನ ಸೆನಾರ್ ಫಾರ್ಮಾಗೆ ಹೋಗುತ್ತೆ. ಸೆನಾರ್ ಫಾರ್ಮಾ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಈ ಸೆಕ್ಟರ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ, ಹಾಗೆ ಸೆಕ್ಟರ್ ಸೈಕ್ಲಿಕ್ ಆಗಿರುತ್ತೆ. ಆದ್ದರಿಂದ 6ನೇ ಸ್ಥಾನವನ್ನು ಕೊಡ್ತಾ ಇದ್ದೀನಿ. ಬಟ್ ನೀವು ಫಾರ್ಮಾ ಸೆಕ್ಟರ್ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಈ ಒಂದು IPOನ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಸೆಲೆಕ್ಟ್ ಮಾಡ್ಬೋದಾಗುತ್ತೆ. 7ನೇದಾಗಿ ಕೆರರೋ ಇಂಡಿಯಾ ಲಿಮಿಟೆಡ್, 8ನೇದಾಗಿ ವೆಂಟೈವ್ ಹಾಸ್ಪಿಟಲ್ ಇದೆ. ಈ 2 IPOಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ. ಯಾಕೆ ಅಂದರೆ ಕೆರರೋನಲ್ಲಿ ಪ್ರೀಮಿಯಂ ಇಲ್ಲ, ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ, ಬಟ್ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ವೆಂಟೈವಲ್ಲಿ ಕೂಡ ಅಷ್ಟೇ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸೋದಿಲ್ಲ. ಹಾಗೆಯೇ ಕಾಂಪಿಟೇಟರ್ಸ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಪ್ರಾಫಿಟಬಲ್ ಕೂಡ ಆಗಿದ್ದಾರೆ, ಆ ಬಿಸ್ನೆಸ್ಗಳನ್ನೇ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಇದಿಷ್ಟು ನನ್ನ ಒಂದು ಅನಾಲಿಸಿಸ್ ನ ಪ್ರಕಾರ ಕೊಟ್ಟಂತ ರೇಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಒಂದು ಅನಾಲಿಸಿಸ್ ನ ಪ್ರಕಾರ ನೀವು IPOಗಳನ್ನ ಸೆಲೆಕ್ಟ್ ಮಾಡಿ ಆ IPOಗಳಲ್ಲಿ ಅಪ್ಲೈ ಮಾಡಬಹುದಾಗುತ್ತೆ. ಸೊ ಈ ಅನಾಲಿಸಿಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.